ನನ್ನ ಮೇಲೇ ಇಷ್ಟು ಸುಳ್ಳು ಆರೋಪ ಮಾಡುವಂಥ ಸರ್ಕಾರ ಪೊಲೀಸ್ ಷಡ್ಯಂತ್ರಗಳು ಸರ್ ಏನು ಮಾಡ್ಬೋದು? ಒಳಗಡೆ ಹೋಗಿ ಕೂತ್ಕೊಂಡ್ವಿ. 12 ಗಂಟೆಗೆ ಬಂದ ಮಹೇಶ, ಇನ್ಸ್ಪೆಕ್ಟರ್ ಮಹೇಶ, ಕೊಡಗೇರಿ ಇನ್ಸ್ಪೆಕ್ಟ್ರು. ಏನು ಮಹೇಶ 10 ಲಕ್ಷ ಕೊಟ್ರಂತೆ ಅಂತಂದರೆ, ಏನು ರೀ ನೀವು ಹಂಗಂತೀರಾ? ಹೌದು 10 ಲಕ್ಷ ಕೊಟ್ರಂತೆ ನಾನು ಅರೆಸ್ಟ್ ಮಾಡೋಕ್ಕೆ ಅಂತ. ಅದೆಲ್ಲ ಏನಿಲ್ಲ. ನಾನು ಹೇಳಿದೆ ಅಟ್ಲೀಸ್ಟ್ ನಾನು ಡೆಪ್ಯೂಟಿ ಸಿ ಎಮ್ ಹತ್ರ ಯಾರು ಇಲ್ಲ ಡೆಪ್ಯೂಟಿ ಸಿ ಎಮ್ ಇಬ್ಬರು ಹೇಳಿದ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಅಂತ ಅವನೇ ಅಂದ. ನಾನು ಹೇಳಿದೆ ಒಬ್ಬ ಡೆಪ್ಯೂಟಿ ಸಿ ಎಮ್ಗೂ ನನಗಾಲೆಡೆಗೂ ಏನು ಸಂಬಂಧ? ಇಲ್ಲ ಅವ್ರಿಗೆಲ್ಲ ದೊಡ್ಡವ್ರಿಗೆಲ್ಲ ಅಪ್ರೂವಲ್ ಆಗಿಬಿಟ್ಟಿದೆ, ಆಯಿತಾ, ನಿಮ್ಮಲ್ಲಿ ಎಫ್ ಐ ಆರ್ ಆಗಿದೆ, ಅವ್ರದ್ದು ಮಾಡ್ತೀನಿ ಅಂತ. ಆಯ್ತು ಬಿಡ, ವಿಷಯ ಅಲ್ಲಿವರೆಗೂ ಮುಟ್ಟಿದೆ ಅಂತ. ಅಲ್ಲ, ಈಗ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿ ಅದಕ್ಕೆ ಯಾರ್ಯಾರು ಬೇಕಾಗಲ್ಲ ಅಡ್ವಾಂಟೇಜ್ ಅಕಸ್ಮಾತ್ ತಾತ್ಕಾಲಿಕವಾಗಿ ಡಿ ಕೆ ಶಿವಕುಮಾರೋ ಸಿ ಎಂ ಸಿದ್ದರಾಮಯ್ಯನೋ ಆತ ಇನ್ಫ್ಯಾಕ್ಟ್ ಕೃಷ್ಣ ಬೈರೇಗೌಡನ ಹೆಸರು ಬಂತು. ಕೃಷ್ಣ ಬೈರೇಗೌಡರಿಗೆ 2028ಕ್ಕೆ ತೊಂದರೆ ಆಗುತ್ತೆ, ಹಾಗಾಗಿ ಬುದ್ಧಿ ಕಲ್ಸಕ್ಕೆ ನೀನು ಮಾಡಿರಂತ ಬಂತು. ಪೊಲೀಸರು ಹೇಳಿದ್ದು ನನಗೇನು ಬೇರೆ ಯಾರೂ ಹೇಳಿಲ್ಲ. ಹೌದು ಸರ್, ನೀವು ರಾಜಕೀಯವಾಗಿ ಇಲ್ಲಿ ಬೆಳೀತಾ ಇರೋದೇ ನಿಮ್ಗೆ ತೊಂದರೆ ಆಗಿರೋದು ಅಂದರು. ಆಮೇಲೆ ನನಗೆ ಜೈಲಲ್ಲಿ ಇದ್ದಾಗ ಆಫರ್ಗಳು ಬಂತು, ನೀವು ಸುಮ್ಮನೆ ಇರೋದಾದ್ರೆ ನಿಮ್ಮನ್ನು ರಿಲೀಸ್ ಮಾಡ್ತೀವಿ ಅಂತ. ನಾವು ಸುಮ್ಮನೆ ಇರೋದ, ಕೋಗಿಲೆ ಆಡ್ತಾ ಇರ್ತದೆ, ಬೇರೆದವ್ರ ವಿರುದ್ಧ ಹೋಗಬಾರ್ದು, ನಿಮ್ಮ ಪಾಡಿಗೆ ನೀವು ಇರಬೇಕು ಅಂತ. ದೇರ್ ವಾಸ್ ಎ ಡೀಲ್. ರಾಜಕೀಯವಾಗಿ ಸ್ತಬ್ಧ ಆಗಬೇಕು, ನೀವು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ, ಫೇಸ್ಬುಕ್ ಲೈವ್ ಬರೋಂಗಿಲ್ಲ. ಈಗಲೂ ಅಷ್ಟೇ, ನಿನ್ನೆ 2-3 ದಿವಸದಲ್ಲಿ ನೋಡಿ ನನ್ನ ಫೋನ್ ಸೀಸ್ ಆಗಿದೆ. ಇಲ್ಲ ಅಂದರೆ ಲೈವ್ ಬಂದು ನಾನು ಮಾತಾಡ್ತಾ ಇದ್ದೆ ಮಾಧ್ಯಮ ಮಿತ್ರರಿಗೆ, ಜನರಿಗೆ. ನಾವು ಯಾಕಂದರೆ ನೀವೇ ಹೇಳಿದ್ರಿ ಸರ್ ಸ್ತಬ್ಧ ಆಗಿದೆ ಅಂತ. ನನಗೆ ಗೊತ್ತಿಲ್ಲ, ನೀವು ಹೇಳಿದ್ದೀಗ ನನಗೆ. ಸಾಮಾಜಿಕ ಜಾಲತಾಣ ಸ್ತಬ್ಧವಾಗಿ. ಸರ್ ಈಗ ನನಗೆಲ್ಲ ಕೇಳಿದ್ರು 3 ತಿಂಗಳು ಒಳಗಡೆ ಇದ್ದು ಜಗದೀಶ್ ಅವರೇ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀರಾ ಅಂತ. ನಾನು ಪ್ರಶ್ನೆ ಏನಪ್ಪ ಅಂತಂದರೆ, ಹೊರಗಡೆ ಇದ್ದು ನೀವೇನು ಕಿಸಿನೂ ಇಲ್ವಲ್ಲ. ಯಾರೋ ಕಿಸ್ದ ಡಿ ಕೆ ಶಿವಕುಮಾರ್ ನಟು ಬೋಲ್ಟ್ ಟೇಕ್ ಮಾಡ್ತೀನಿ. ಒಬ್ಬ ದೊಡ್ಡ ಫಿಲಮ್ ಇಂಡಸ್ಟ್ರಿಗೆ ಡಿ ಕೆ ಶಿವಕುಮಾರ್ ನಟು ಬೋಲ್ಟ್ ಟೇಕ್ ಮಾಡ್ತೀನಿ. ಫಿಲಮ್ ಇಂಡಸ್ಟ್ರಿಗೆ ಯಾರೂ ಮಾತಾಡ್ತಾ ಇಲ್ಲ. ಇನ್ನು ಅಷ್ಟು ಸ್ತಬ್ಧ ಆಗಿಬಿಟ್ಟಿದ್ದೀವ. ಇದು ಪ್ರಜಾತಂತ್ರನ ಅತಂತ್ರನ? ಒಬ್ಬ ಸಿ ಎಮ್ ತನ್ನ ಭಾಷಣವನ್ನು ತೊಂದರೆ ಕೊಟ್ಟರು ಅಂತೇಳಿ ಕೈ ಮಾಡೋಕ್ಕೆ ಹೋಗ್ತಾರೆ. ಅಲ್ರಿ, ಯು ಸೇ ಯು ಲವ್ ಕಾನ್ಸ್ಟಿಟ್ಯೂಷನ್, ಯು ಲವ್ ಅಂಬೇಡ್ಕರ್, ಯು ಗ್ರೇಟ್ ರೆಸ್ಪೆಕ್ಟ್ ದ ಸೇಮ್ ಅಂಬೇಡ್ಕರ್, ಮತ್ತು ದ ಸೇಮ್ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿರೋದೇನು ಅಂತಂದರೆ, ನಾವು ಯಾವುದೇ ವ್ಯವಸ್ಥೆಯಲ್ಲಿ ನಮಗೆ ತಪ್ಪಾಯಿತು ಅನ್ಸಾಗ ಪ್ರತಿರೋಧ ಮಾಡ್ಬೋದು. ಅಂದರೆ ಅಲ್ಲಿ 10,000 ಜನ ಬಂದಿದ್ದರೆ ಬೆಳಗಾಮಲ್ಲಿ ಸಿದ್ದರಾಮಯ್ಯನ ಭಾಷಣ ಎಲ್ಲರೂ ಕೇಳಲೇಬೇಕಾ? ಯಾರೋ ಅಲ್ಲಿ ಪ್ರತಿರೋಧ ಮಾಡಬಾರ್ದಾ? ಪ್ರತಿರೋಧ ಮಾಡಿದ ಒಬ್ಬ ಸಿ ಎಮ್ ಆಗಿ ಜವಾಬ್ದಾರಿ ಏನೋ ಕರಿಬೇಕು. ಬನ್ನಿ ಕೂತ್ಕೊಳ್ಳಿ, ನಾನು ಸಿ ಎಮ್, ನಿಮ್ಮ ಸೇವೆ ಮಾಡೋಕ್ಕಿರೋದು, ಬನ್ನಿ ಕೂತ್ಕೊಳ್ಳಿ, ಆ ಸಮಸ್ಯೆ ಅದ್ರ ಬಗೆಹರಿಸೋಣ. ಅದು ಬಿಟ್ಟು ಯಾರು ಎಸ್ ಪಿ ಬಾರ ಇಲ್ಲಿ ಅಂತಂದರೆ ಏನು ಮೆಸೇಜ್ ಕೊಟ್ಟರು? ಇವತ್ತು ಅದೇ ಪೊಲೀಸರು ಇಲ್ಲ ಅಂತಂದರೆ ಅದೇ ಪೊಲೀಸವರು ರಕ್ಷಣೆ ಕೊಡಬೇಕಾಗತ್ತೆ ಅವ್ರಿಗೆ. ಅದೇ ಪೊಲೀಸವರು ವ್ಯವಸ್ಥೆ. ಆಮೇಲೆ ಬಂದು 10,000 ಜನನೂ ಅಲ್ಲಿರೋವಂಥ 500 ಜನ ಪೊಲೀಸರು ಸ್ಕ್ಯಾನ್ ಮಾಡೋಕ್ಕಾಗತ್ತಾ? ಮನ್ಸನ್ನು ಸ್ಕ್ಯಾನ್ ಮಾಡೋಕ್ಕಾಗತ್ತಾ? ಆ ವ್ಯವಸ್ಥೆ ಇದೆಯಾ? ಒಬ್ಬ ಪೊಲೀಸವನು ಬಂದಂಥ 10,000 ಜನರನ್ನು ಸ್ಕ್ಯಾನ್ ಮಾಡೋಕ್ಕೋರೆ ನಿಮ್ಮ ಕಾರ್ಯಕರ್ತರು ಬಿಡ್ತಾರ? ಪೊಲೀಸವ್ರನ್ನ ಹೊಡೆಯಲ್ವಾ? ಸಿದ್ದರಾಮಯ್ಯ ಹೇಳೋಕ್ಕೆ ಮುಂಚೆ ಕಾರ್ಯಕರ್ತರು ಹೊಡೆದಿರೋರು. ಈಗ ಬಿಟ್ಟರೂ ಕಷ್ಟ, ಕಟ್ಕೊಂಡ್ರೂ ಕಷ್ಟ. ಸಿದ್ದರಾಮಯ್ಯ ಹೇಳ್ತಾರೆ ಐ ಆಮ್ ಎ ಲಾಯರ್ ಅಂತ. ಅದೇ ಲಾಯರ್ಗೆ ಗೊತ್ತಿರಬೇಕಾದ್ರೆ ಇದೇ ಭಾರತದ ಸಂವಿಧಾನದಲ್ಲಿ ಭಾಷಣವನ್ನು ಬಲವಂತ ಕೇಳ್ಸೋಕ್ಕಾಗತ್ತಾ? ಪ್ರತಿರೋಧ ಮಾಡೋರು ಇರ್ತಾರ್ರಿ ಸಮಾಜದಲ್ಲಿ. 5 ಜನ ಪ್ರತಿರೋಧ ಮಾಡಿಲ್ಲ, 10,000 ಜನದಲ್ಲಿ 5 ಜನ ಪ್ರತಿರೋಧ ಮಾಡ್ತಂದ್ರೆ ದಟ್ ಈಸ್ ಪ್ರಜಾತಂತ್ರ. ಅವ್ರಿಗೇನು ತೊಂದರೆ ಆಗಿದೆ ಕೇಳಿ ನೋಡಿ. ಅದನ್ನು ಬಿಟ್ಬಿಟ್ಟು ಎಸ್ ಪಿ ವೆರ್ ಆರ್ ಯು? ಎಸ್ ಪಿ ಬಂದಿಲ್ಲ, ಬೈಕ್ಗೆ ಡೆಪ್ಯೂಟಿ ಅಡಿಷನಲ್ ಎಸ್ ಪಿ ಕಳಿಸಿದ್ರು, ಜಸ್ಟ್ ಮಿಸ್ ಒದೆ. ಸೊ ಎಲ್ಲೋ ಒಂದು ಕಡೆ ಆ ಒದೆ ಏಟೋ ಏನೋ ಗೊತ್ತಿಲ್ಲ. ಈಗ ಅದೇನು ಹೇಳ್ತಲ್ಲ, ದೊರೆ ಮಾಡಿದ್ರೆ ಒಳ್ಳೇದಂತೆ, ಈ ಕೆಳಗಡೆ ಮಾಡಿದ್ರೆ ಅಪರಾಧ ಅಂತೆ. ನಾವು ನಮ್ಮ ರಕ್ಷಣೆ ಮಾಡ್ಕೊಳಕ್ಕೆ ಏನಾದರೂ ಲಾಠಿ ಎತ್ಕೊಂಡ್ರೆ ಅಥವಾ ಗನ್ನಲ್ಲಿ ಮೇಲಿಗೆ ಶೂಟ್ ಮಾಡಿದ್ರೆ ಅಪರಾಧ. ಅದೇ ಅವ್ರ ಒಳಗೆ ಮಾಜರಾಗಂತ ಕರ್ಕೊಂಡೋಗಿ ಯಾವನೋ ಒಬ್ಬನಿಗೆ ಬಿಹಾರಿಗೆ ರೇಪಿಸ್ಟ್ಗೆ ಗುಂಡು ಹಾಕಿದ್ರೆ ಅದು ಪ್ರಜಾತಂತ್ರದಲ್ಲಿ ಎನ್ಕೌಂಟ್ರ್ ಅಂತೆ, ಸೆಲ್ಫ್ ಡಿಫೆನ್ಸ್ ಅಂತೆ, ಅಟ್ಯಾಕ್ ಅಂತೆ, ಏನೇನೋ ಸ್ಟೋರಿಗಳು ಕಟ್ಟಿದ್ದಾರೆ. ಏನು ಮಾಡೋಣ? ಈ ಥರ ಅತಂತ್ರ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ.